ಎಲ್ಲಿ ನೋಡಿದ್ರು ಕೆಡುಕು. ಕೆಡುಕು ಅಂತ ಕೇವಲ ಭ್ರಷ್ಟಾಚಾರ ಒಂದು ಮಾತ್ರ ನಾವು ಪಟ್ಟಿ ಮಾಡೋದಲ್ಲ, ನಾನಾ ಥರದ ಅತ್ಯಾಚಾರ, ಅನಾಚಾರ, ದರೋಡೆ, ಸುಲಿಗೆ, ಮೋಸ, ವಂಚನೆ ಮುಂತಾದ ಎಲ್ಲ ಕೆಡುಕುಗಳು ಇಂದು ಸಮಾಜದಲ್ಲಿ ರಾರಾಜಿಸ್ತಾ ಇದೆ. ಈ ಕೆಡುಕಿಗೆ ಪರಿಹಾರ ಏನು ಎಂಬುದರ ಕುರಿತು ಕೂಡ ಇಲ್ಲಿ ಸಮಾಜದಲ್ಲಿ ಚರ್ಚಿಸಲ್ಪಡ್ತಾ ಇದೆ. ಕೆಲವು ನಮೂನೆಯ ಪರಿಹಾರವನ್ನು ಕಾಣ್ತಾ ಇದ್ದೇವೆ. ಕೆಡುಕನ್ನು ಸಮಾಜದಲ್ಲಿ ನಿರ್ಮೂಲನೆ ಮಾಡೋದು ಹೇಗೆ ಎಂಬುದರ ಕುರಿತು ಕೆಲವು ನಮೂನೆಯ ಪರಿಹಾರಗಳು. ಉದಾಹರಣೆಗೆ ಡೆಲ್ಲಿಯಲ್ಲಿ ನಮ್ಮ ಹಜಾರೆ ಅವರದೇ ತನ್ನದೇ ಆದಂತಹ ಒಂದು ಪರಿಹಾರವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ಬಲಿಷ್ಠವಾದಂತಹ ಒಂದು ಕಾನೂನು ತರಬೇಕು, ಇದರಿಂದ ಮಾತ್ರ ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಎಂದು ನಮ್ಮ ಹಜಾರೆ ಅವರು ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ಬೇರೆ ಬೇರೆ ಪಕ್ಷಗಳು, ಪಂಗಡಗಳು, ಧರ್ಮಗಳು ವಿಭಿನ್ನವಾದಂತಹ ಪರಿಹಾರಗಳನ್ನು ಸೂಚಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜಮಾತ್ ಇಸ್ಲಾಮಿ ಕರ್ನಾಟಕ ಘಟಕ ಎದ್ದು ನಿಂತು ಹೇಳ್ತಾ ಇದೆ, ನಮ್ಮಲ್ಲಿ ಕೂಡ ಈ ಸಮಸ್ಯೆ ಒಂದು ಪರಿಹಾರ ಇದೆ, ಇದನ್ನು ನೀವು ಪರಿಶೀಲಿಸಿ ನೋಡಿ ಅಂತ. ನಮ್ಮಲ್ಲಿ ಕೂಡ ಒಂದು ಫಾರ್ಮುಲಾ ಇದೆ ಈ ಸಮಸ್ಯೆಗೆ. ಈ ಸಮಾಜದಿಂದ ಈ ಕೆಡುಕುಗಳನ್ನು ನಿರ್ಮೂಲ ಮಾಡಿಸಲು, ಒದ್ದೊಡಿಸಲು ಕನಿಷ್ಠ ಪಕ್ಷ ಇದನ್ನೊಂದು ಕಂಟ್ರೋಲ್ನಲ್ಲಿರೋದ್ರು, ನಿಯಂತ್ರಣದಲ್ಲಿರೋದಾದರೂ ಒಂದು ಪರಿಹಾರ ಇದೆ. ಇದನ್ನು ಈ ಸಮಾಜವನ್ನು ಇದನ್ನು ಪರಿಶೀಲಿಸಿ ನೋಡಬೇಕು ಎಂದು ಬಹಳ ಕಣಿಕರದಿಂದ ಈ ಸಮಾಜ ಮುಂದೆ ಇಡ್ತಾ ಇದೆ. ಅದು ಈಗ 2 ದಿನದ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಿ ಬಂತು. ನಾನು ನಿನ್ನೆ ಸಹ ಈ ಕಾರ್ಯಕ್ರಮ ಭಾಗವಹಿಸಿದೆ. ನಿನ್ನೆ ಮತ್ತು ಇವತ್ತಿನ 2 ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ಮೂಡಿ ಬಂದಂತಹ ಒಂದು ವಿಷಯ, ಕೆಡುಕನ್ನು ಸಮಾಜ ನಿರ್ಮೂಲ ಮಾಡಿದರು ಅದು ದೇವ ಭಯದಿಂದ ಮಾತ್ರ ಸಾಧ್ಯ ಎಂಬುದು. ದೇವನ ಬಲಿಷ್ಠವಾದಂತಹ ದೇವನ ಭಯ, ತಾನು ತೀರಿ ಹೋದ ನಂತರ ತನ್ನನ್ನು ವಿಚಾರಣೆಗೊಳಪಡಿಸಲಿಕ್ಕಿದೆ ಪರಲೋಕದಲ್ಲಿ. ತಾನು ಮಾಡಿದ ಒಳಿತಿಗೆ ಸಿಹಿ ಫಲವನ್ನು, ತಾನು ಮಾಡಿದ ತಪ್ಪಿಗೆ ಕಹಿ ಫಲವನ್ನು ಪಡೆಯಲಿಕ್ಕಿದೆ. ಅದು ತಪ್ಪಿಗೆ ಕಠಿಣವಾದ ಶಾಶ್ವತವಾದ ನರಕ ಶಿಕ್ಷೆ ಇದ್ದರೆ, ತಾನು ಮಾಡಿದ ಒಳಿತಿಗೆ ತಕ್ಕದಾದ ಅಥವಾ ಶಾಶ್ವತವಾದ ಸ್ವರ್ಗ ಶಿಕ್ಷೆ ಪಡೆಯಲಿಕ್ಕಿದೆ ಎಂಬಂಥ ಆ ಪ್ರಜ್ಞೆಯನ್ನು ಮನುಷ್ಯ ತಮ್ಮ ಮನುಷ್ಯ ಅಂದರೆ ಕೇವಲ ಮುಸಲ್ಮಾನ ಮಾತ್ರ ಅಲ್ಲ, ಅವರವರ ಧರ್ಮ, ಎಲ್ಲ ಬೇರೆ ಬೇರೆ ಅವರವರ ಧರ್ಮಗಳಲ್ಲಿ ಈ ಬಲಿಷ್ಠವಾದಂಥ ಒಂದು ವಿಶ್ವಾಸವನ್ನು ಮೂಡಿಸಿದರೆ ಕನಿಷ್ಠ ಪಕ್ಷ ಇದನ್ನೊಂದು ಕಂಟ್ರೋಲ್ನಲ್ಲಿ ಇಡಬಹುದು ಎಂಬಂತಹ ಬೇಡಿಕೆ ಜಮಾತ್ ಇಸ್ಲಾಮಿ. ಇದು ನಮ್ಮ ಈ ದೇಶ ನೋಡುವಾಗ ಇದು ದೊಡ್ಡ ವಿಷಯ ಕಾಣೋದಿಲ್ಲ. ಕಾರಣ ನಾವು ಹೆಚ್ಚಿನವರು ಈ ದೇಶ ಎಲ್ಲ ಹೆಚ್ಚಿನ ಮೆಜಾರಿಟಿ ಇರುವುದಿಲ್ಲಿ ನಾಸ್ತಿಕರಾಗಿದ್ದೇವೆ. ನಾವು ನಾಸ್ತಿಕರಲ್ಲ, ನಾವು ಆಸ್ತಿಕರು. ನಾಸ್ತಿಕರು ಅಂದರೆ ದೇವ ವಿಶ್ವಾಸ ಇಲ್ಲದವರು, ದೇವನೇ ಇಲ್ಲ, ಇದೆಲ್ಲ ತನ್ನಿತಾನೇ ಉಂಟಾಯಿತು, ದೇವನಿಲ್ಲ ಅಂತ ಹೇಳುವವರು ನಾಸ್ತಿಕರು. ಈ ದೇಶದಲ್ಲಿ ಮೆಜಾರಿಟಿ ಬಹುಸಂಖ್ಯಾತರಿರುವುದು ಆಸ್ತಿಕರಾಗಿದ್ದೇವೆ. ಒಬ್ಬ ದೇವನಿದ್ದಾನೆ ಎಂಬ ವಿಶ್ವಾಸ ಇರುವಂಥ ಎಲ್ಲ ಧರ್ಮಗಳು ಮೆಜಾರಿಟಿ ಬಹುಸಂಖ್ಯಾತರು ಒಬ್ಬ ದೇವನಿದ್ದಾನೆ ನಂಬುವ. ಆದ ಕಾರಣ ನಾವೆಲ್ಲರೂ ಒಟ್ಟು ಸೇರಿಕೊಂಡು ನಮ್ಮ ಹೃದಯದಲ್ಲಿ ದೇವ ಭಯವನ್ನು ಅಚ್ಚೊತ್ತಿಡುವುದಾದರೆ ನಾವು ಮಾಡಿದಂಥ ಎಲ್ಲ ಕೆಡುಕುಗಳಿಗೂ ನಾಳೆ ಪರಲೋಕದಲ್ಲಿ ಉತ್ತರಿಸಲಿಕ್ಕಿದೆ ಎಂಬಂತಹ ಭಯವನ್ನು ನಮ್ಮ ಹೃದಯದಲ್ಲಿ ಬಿತ್ತುವುದಾದರೆ ಖಂಡಿತವಾಗಿಯೂ ಈ ನಮ್ಮ ಕೆಡುಕಿನ ವಿರೋಧಿ, ಈ ಕೆಡುಕನ್ನು ವಿರೋಧ ಮಾಡುವಂಥ, ಕೆಡುಕನ್ನು ಒದ್ದೊಡಿಸುವಂಥ